ಸಂಸ್ಥೆಯನ್ನು ಪ್ರಾರಂಭ ಮಾಡಿ 20 ವರ್ಷಗಳಿಂದ ನಿರಂತರ ನಡೆಸ್ಕೊಂಡು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹೆಸರನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಭಯ ಅಂತಂದರೆ ಯಾರಿಗೆ ಅನಾನುಕೂಲ ಇದೆಯೋ, ತೊಂದರೆ ಇದೆಯೋ ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಸಹಾಯ ಮಾಡತಕ್ಕಂಥದ್ದು, ಸಹಕಾರ ನೀಡ್ತಕ್ಕಂಥದ್ದು, ಅಭಯವನ್ನು ನೀಡ್ತಕ್ಕಂಥದ್ದು ಅಂತ ಒಳ್ಳೆಯ ಹೆಸರನ್ನು ಇಟ್ಕೊಂಡಿದ್ದಾರೆ. ಅಭಯ ಮತ್ತು ಸೇವಾ, ಭಾರತ ದೇಶದ ಮತ್ತೊಂದು ಹೆಸರೇ ಸೇವೆ ಅಂತ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಾದಂಥ ಸೇವಾ ಮನೋಭಾವ ಇರ್ತಕ್ಕಂಥದ್ದು ಭಾರತೀಯರಿಗೆ. ಹಾಗೆ ಉತ್ತಮವಾದಂಥ ಸೇವಾ, ಅಭಯ ಸೇವಾ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಒಳ್ಳೆಯ ಉತ್ತಮವಾದಂಥ ಅವರ ಜೊತೆಯಲ್ಲಿ ಎಲ್ಲರೂ ಸೇರಿಸ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಹಾಗೆ ವೇದಿಕೆ ಮೇಲೆ ಸಿಟಿ ಅವರು ಇದೇ ಕಾರ್ಯಕ್ರಮಕ್ಕಾಗಿ ಚಿಕ್ಕಮಗಳೂರಿಂದ 3-3.5 ಗಂಟೆ ಪ್ರಯಾಣ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಾರೆ. ಉತ್ತಮವಾದಂಥ ಮಾತುಗಳನ್ನು ನಿಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ತುಂಬಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಅಭಿನಂದಿಸಿದ್ದಾರೆ. ಮತ್ತು ಅವರು ಚಿಕ್ಕಮಗಳೂರಿಗೆ ಮತ್ತೆ ಈಗ ಹೋಗಬೇಕಾಗಿರೋದ್ರಿಂದ ನಾನೀಗ ಮಾತಾಡ್ತಾ ಇದ್ದೀನಿ. ಭಾರತ ದೇಶ ಭವ್ಯ ಪರಂಪರೆ. ನೀವು ಎಲ್ಲ ನಮ್ಮ ಧರ್ಮದ ಬಗ್ಗೆ, ಧಾರ್ಮಿಕದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರ. ಸಿಟಿದವರು ಹೇಳಿದರು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಂತೇಳಿ ಹೇಳಿದರು. ಒಳ್ಳೇದು ಮಾಡದೆ ಪುಣ್ಯ, ಕೆಟ್ಟದ್ದು ಮಾಡದೆ ಪಾಪ ಅಂತೇಳಿ ಹೇಳಿದರು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಭಾಳ ಭವ್ಯವಾದಂಥದ್ದು. ಇಡೀ ವಿಶ್ವ, ಇಡೀ ಪ್ರಪಂಚ ಭಾರತ ದೇಶದ ಸಂಸ್ಕೃತಿಗೆ ತಲೆಬಾಗುತ್ತೆ, ಗೌರವಿಸುತ್ತೆ, ನಿರೀಕ್ಷಣೆಯನ್ನು ಮಾಡುತ್ತೆ. ಈಗೇನು ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ, ಅದ್ಭುತವಾದಂಥ ಭಗವದ್ಗೀತೆ. ಒಂದೊಂದು ಶ್ಲೋಕ ಎಂಥ ಭಗವದ್ಗೀತೆ, ಭಾಳ ಚೆನ್ನಾಗಿರ್ತಕ್ಕಂಥ ಆಧ್ಯಾತ್ಮಿಕ ಇದೆ, ಶಿವ ಮನೋಭಾವ ಇದೆ, ಭಕ್ತಿ ಮನೋಭಾವ ಇದೆ, ಎಲ್ಲವೂ ಸಿಗ್ತಕ್ಕಂಥದ್ದು ಭಗವದ್ಗೀತೆ. ಎಲ್ಲ ಆಧ್ಯಾತ್ಮಿಕ ತುಂಬಿರ್ತಕ್ಕಂಥದ್ದು ಭಗವದ್ಗೀತೆ. ಹಾಗೆ ಮಹಾಭಾರತ, ರಾಮಾಯಣ, ವೇದ, ಉಪನಿಷತ್ತು, ಬ್ರಹ್ಮಸೂತ್ರ ಇವೆಲ್ಲ ನಮ್ಮ ದೇಶದ ಒಂದು ಆಧ್ಯಾತ್ಮಿಕತೆಯನ್ನು, ಮನುಷ್ಯ ಜನ್ಮದ, ಮಾನವ ಜನ್ಮದ ಸಾರ್ಥಕತೆಯನ್ನು ತಿಳಿಸ್ತಕ್ಕಂಥದ್ದು, ಒಳ್ಳೊಳ್ಳೆಯ ಉತ್ತಮವಾದಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು. ಈಗ ಸಾಕಷ್ಟು ಜನ ಈಗ ಇಲ್ಲಿ ಭಾಗವಹಿಸಿದ್ದೀರ. ಉತ್ತಮವಾದಂಥ ಒಂದು ನೃತ್ಯ 45 ನಿಮಿಷಗಳ ಕಾಲ ಎಷ್ಟು ಚೆನ್ನಾಗಿ ಕಲಾವಿದರು ನಮ್ಮ ಸಂಸ್ಕೃತಿಯನ್ನು ಎಲ್ಲರ ಹೃದಯ ಮುಟ್ಟುವ ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. 3 ದಿನಗಳ ಕಾಲ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ, ಧರ್ಮ ಮನೋಭಾವನೆಯನ್ನು ರೂಪಿಸ್ತಕ್ಕಂಥ, ಸೇವಾ ಮನೋಭಾವನೆಯನ್ನು ರೂಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಉಮೇಶ್ ಶೆಟ್ಟಿ ಅವರು ಎಲ್ಲರ ಜೊತೆಲಿ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹವಾದಂಥದ್ದು. ಅವ್ರಿಗೆ ಸಹಾಯ ನೀಡಬೇಕು, ಜೊತೆಯಲ್ಲಿ ಸೇರಿ ಮಾಡಿದಾಗ ತುಂಬ ಒಳ್ಳೆಯದಾಗತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ಅವರು ತುಂಬ ಎಲ್ಲ ರೀತಿಯಂಥ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಮಾಡಿದ್ದಾರೆ. ಸೇವೆ ಅಂತಂದರೆ ನಾವು ಆಶ್ರಯ ಪಡೆದಿದ್ದೀವಲ್ಲ ಭೂಮಿ. ಒಂದು ಮಾತು ಹೇಳ್ತಾರೆ, ಬೆಳಗಾಗಿ ನಾನಿದ್ದು. ಬೆಳಗ್ಗೆ ಹೇಳ್ತೀವಲ್ಲ, ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯುವಂಥ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನೆದಿ. ಭೂಮಿ ತಾಯಿ ಏನು ಕೊಡಲ್ಲ, ಎಲ್ಲವೂ ಸಿಗ್ತಕ್ಕಂಥದ್ದೇ ಭೂಮಿಯಿಂದ. ನಾವು ತಿನ್ನುವ ಆಹಾರದಿಂದ ಎಲ್ಲ ರೀತಿಯಂಥ ಕೊಡ್ತಕ್ಕಂಥದ್ದು ಭೂಮಿ ತಾಯಿ. ಆ ಸೂರ್ಯ ಬೆಳಕು ಇಡೀ ಪ್ರಪಂಚನ ತುಂಬಿರ್ತನ ಬೆಳಕು, ಯಾವುದು ಕೊರತೆ ಇಲ್ಲದ ಹಾಗೆ. ಗಾಳಿ ಬೀಸ್ತಾ ಇರುತ್ತೆ, ನಮಗೆ ತೃಪ್ತಿಯಾಗುವಷ್ಟು ಗಾಳಿ ಬೀಸುತ್ತೆ. ಹಾಗೆ ಎಲ್ಲವನ್ನು ಪ್ರಕೃತಿ ನಮಗೆ ನೀಡುತ್ತೆ. ಸುಭಾಷಿತದಲ್ಲಿ ಒಂದು ಶ್ಲೋಕ ಇದೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ. ಎಂಥ ಅದ್ಭುತವಾದಂಥ ಶ್ಲೋಕ ಅಂತ ಅಂದರೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಹಣ್ಣುಗಳು ತಿಂತೀವಲ್ಲ ನೋಡಿ, ಇಲ್ಲಿ ಆಪಲ್ ಇದೆ, ಬಾಳೆಹಣ್ಣಿದೆ, ಹಣ್ಣುಗಳು, ರೆಂಬೆ, ಕೊಂಬೆ, ಬುಡ
ಎಲ್ಲ ಕಡೆ ತುಂಬಿಕೊಂಡಿರ್ತದೆ ಹಣ್ಣುಗಳನ್ನು. ಆ ಒಂದು ಗಿಡ, ಆ ಒಂದು ಮರ ಒಂದು ಹಣ್ಣನ್ನು ತಾನು ತಿನ್ನಲ್ಲ, ಸಿಹಿಯಾದ ರುಚಿಯಾದ ಸಹಿಯಾದ ಹಣ್ಣುಗಳನ್ನು ಪಶು ಪಕ್ಷಿ ಪ್ರಾಣಿ ಮನುಷ್ಯರಾದಿಯಾಗಿ ನಮಗೆ ನೀಡ್ತಕ್ಕಂಥದ್ದು. ಪರೋಪಕಾರಾಯ ಫಲಂತಿ ವೃಕ್ಷ. ಯಾವುದೇ ಗಿಡವನ್ನು ಮನಸ್ಸಲ್ಲಿ ಯೋಚನೆ ಮಾಡಿ ಎಷ್ಟು ಹಣ್ಣುಗಳನ್ನು ನೀಡುತ್ತೆ. ಒಂದು ತೆಂಗಿನ ಮರ, ಕಲ್ಪ ವೃಕ್ಷ ಅಂತೇಳಿ ಕರಿತೀವಿ ತೆಂಗಿನ ಮರಕ್ಕೆ. ಆ ತೆಂಗಿನ ಮರದಲ್ಲಿ ಒಂದು 8-10 ಗೊನೆ ಇರ್ತದೆ. ಮೇಲೆ ಹೂವಿರ್ತದೆ, ಕೆಳಗೆ ತಳ್ಳಿರ್ತದೆ, ಕಾಯಿ ಇರ್ತದೆ, ಎಳನೀರು ಇರ್ತದೆ. ಎಲ್ಲವನ್ನು ಹೊತ್ಕೊಂಡು ಜೀವನ ಪರ್ಯಂತ ಅದು ಎಲ್ಲವನ್ನು ನಮಗಾಗಿ ನೀಡುತ್ತೆ. ಅದಕ್ಕಾಗಿ ಅದನ್ನು ಕಲ್ಪವೃಕ್ಷ ಅಂತೇಳಿ ಕರೀತಾರೆ. ಹಾಗೆ ಒಂದು ಮರ ಅಷ್ಟು ಪರೋಪಕಾರ ಮಾಡಿ ಸೇವೆಯನ್ನು ಮಾಡುತ್ತೆ. ಹಾಗೆ ಪರೋಪಕಾರಾಯ ವಹಂತಿ ನದಿಗಳು